ರಾಮಾಯಣ ಮಹಾಭಾರತಗಳನ್ನು ಪುಷ್ಟೀಕರಿಸುವ ಅಸಂಖ್ಯಾತ ಕುರುಹುಗಳು ಕಾಶಿಯಿಂದ ಹಿಡಿದು ರಾಮೇಶ್ವರದವರೆಗೂ ನಮಗಿಂದು ಗೋಚರಿಸುತ್ತವೆ. ಕೈಗೊಂಡ ಅಧ್ಯಯನ ಸಂಶೋಧನೆಗಳಿಂದಾಗಿ ಇದು ಮನದಟ್ಟಾಗಿದೆ. ಈ ಮಾತಿಗೆ ನಮ್ಮ ಚೆಲುವ ಕರ್ನಾಟಕ ಹೊರತಾಗಿಲ್ಲ. ಅಂದಿನ ಯುಗಗಳಲ್ಲಿ ದೇವತೆಗಳು ಸಂಚರಿಸಿದ, ಸುಳಿದಾಡಿದ ಹಾಗೂ ನೆಲೆಸಿದ್ದ ಸ್ಥಳಗಳು ಮನುಕುಲದ ಕಲ್ಯಾಣಕ್ಕೆ, ಉದ್ಧಾರಕ್ಕೆ ಇಂದು ಸುಸ್ಥಳಗಳಾಗಿ, ಪವಿತ್ರ ಸ್ಥಾನಗಳಾಗಿ, ಪುಣ್ಯಕ್ಷೇತ್ರಗಳಾಗಿ ಉಳಿದು ಪ್ರಸಿದ್ಧಿ. ಾಗಿದೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ಇಲ್ಲಿ ನೆಲೆಸಿರುವ ಶ್ರೀ ನಲ್ಲ ಚೌಡೇಶ್ವರಿ ತಾಯಿಯ ಮಹಿಮೆ ಪವಾಡಗಳು ಅಪಾರ. ಇಲ್ಲಿ ಪ್ರತಿ ವರ್ಷಕ್ಕೆ ಒಂದರಂತೆ ಲಿಂಗಗಳು, ದೇವರ ಮೂರ್ತಿಗಳು ಉದ್ಭವವಾಗುತ್ತಲೇ ಇರುತ್ತವೆ. ಇದಕ್ಕೆ ಸಾಕ್ಷಿ ಎಂಬಂತೆ ಇತ್ತೀಚೆಗೆ ಉದ್ಭವಿಸಿರುವ ಗಣಪತಿಯ ರೂಪ. ಯುಗಗಳಿಂದ ದೇಹಿ ಎಂದು ಶರಣು ಬಂದವರಿಗೆ ತನ್ನ ಅಭಯ ಹಸ್ತ ನೀಡಿ ಅವರನ್ನು ಕಾಪಾಡಿಕೊಂಡು ಬಂದಿದ್ದಾಳೆ ನಮ್ಮ ಶ್ರೀಮಾತೆ ನಲ್ಲ ಚೌಡೇಶ್ವರಿ. ಈಶ್ವರಿ ಪರಮೇಶ್ವರಿ ಮಹೇಶ್ವರಿ ವನಶಂಕರಿ ಉಮಾಶಂಕರಿ ಭವಾನಿ ಶಂಕರಿ ರಾಜರಾಜೇಶ್ವರಿ ಚಾಮುಂಡೇಶ್ವರಿ ಶ್ರೀ ನಲ್ಲ ಚೌಡೇಶ್ವರಿ. ನೀ ನಮ್ಮ ಸೂತ್ರಧಾರಿ, ನಾವಮ್ಮ ಪಾತ್ರಧಾರಿ, ಸಂಚಿತ ಶಕ್ತಿಯೇ ಹೇ ಶಕ್ತಿ ರೂಪಿಣಿಯೇ, ನಮ್ಮೆಲ್ಲರ ತಾಯೇ ನೀನೆಮ್ಮನು ಅನುದಿನ
ಈ ಬೆಟ್ಟದಲ್ಲಿ ನಲ ಕೋಬರ ಇಬ್ಬರು ರಾಕ್ಷಸರು ಸೇರಿಕೊಂಡು ಈ ಸುತ್ತಮುತ್ತಲು ಇರುವ ಸಿಕ್ಕಿದರೆ ಜನಗಳನ್ನು ತಂದು ಇಲ್ಲಿ ತಿನ್ನುತ್ತಾ ಇದ್ದರಂತೆ. ಆವಾಗ ಈ ಜನರು ಅದು ದ್ವಾಪರ ಯುಗದಲ್ಲಿ ಮಹನೀಯರು ಸತ್ಯವಂತರು ಇದ್ದರು. ಅವರು ಎಲ್ಲರೂ ಸೇರಿಕೊಂಡು ದೇವರನ್ನು ಪ್ರಾರ್ಥನೆ ಮಾಡಿದರಂತೆ. ಆವಾಗ ಆ ತಾಯಿ ಘೋರ ಸ್ವರೂಪದಿಂದ ಬಂದು ಏನು 10 ಭುಜಗಳು, ಒಂದು ತಲೆ, ಆ ಸಿಂಹದ ಮೇಲೆ ಬಂದು ಈ ದುರ್ಮಾರ್ಗರನ್ನು ವಧೆ ಮಾಡಿ ಆವಾಗ ಹೋಗಬೇಕಂದ್ರೆ ಇವರು ಬೀಳಿಲ್ಲಂತೆ. ಅಮ್ಮ ಹಾಗಲ್ಲ, ಕಲಿಯುಗ ಅಂತ್ಯದವರೆಗೂ ನೀನು ಇಲ್ಲಿ ಇದ್ದುಕೊಂಡು ಜನರನ್ನು ಕಾಪಾಡಬೇಕು, ಮಳೆ ಬೆಳೆ ಜನರಿಗೆ ಸಂತೋಷವಾಗಿ ಅವರಿಗೆ ಕೊಟ್ಟು ಕಾಪಾಡಬೇಕು ಅಂದು ಕೇಳಿಕೊಂಡ್ರಂತೆ. ಆವಾಗ ಈ ತಾಯಿ ಇಲ್ಲೇ ನೆಲೆಸಿಕೊಂಡು ನಿಮ್ಮಂಥ ಮಹನೀಯರೆಲ್ಲನ್ನು ಕರೆದುಕೊಂಡು ಬಂದು ಇಲ್ಲಿ ಆ ತಾಯಿ ಪ್ರಯತ್ನ ಮಾಡುತ್ತಾ ಇದ್ದಾಳೆ. ಶ್ರೀ ನಲ್ಲ ಸಾನಂಪಲ್ಲಿ ಬೆಟ್ಟ ಪುಣ್ಯಕ್ಷೇತ್ರವು ಸುಮಾರು 1000 ಅಡಿ ಎತ್ತರದ ಕಲ್ಲು ಗುಡ್ಡದ ಮೇಲಿದೆ. ವೈವಿಧ್ಯಮಯ, ವಿಶಿಷ್ಟಪೂರ್ಣ ಹಾಗೂ ಕಲಾತ್ಮಕವಾದ ವಿನ್ಯಾಸವನ್ನು ಹೊಂದಿದ ಕಲ್ಲು ಬಂಡೆ ಶಿಲೆಗಳ ನಡುವೆ ತಾಯಿ ಶ್ರೀ ನಲ್ಲ ಚೌಡೇಶ್ವರಿ ದೇವಿ ನೆಲೆಗೊಂಡಿದ್ದಾಳೆ. ಮಹರ್ಷಿಗಳು ತಪಸ್ಸು ಮಾಡಿ ಯಜ್ಞ ಮಾಡಿದ್ದಾರೆ. ಇಲ್ಲಿ ಪುರಾಣದಲ್ಲಿದೆ, ಭಾರತದಲ್ಲಿದೆ, ಭಾಗವತದಲ್ಲಿದೆ, ದೇವಿ ಪುರಾಣದಲ್ಲಿದೆ. ಅದಕ್ಕೋಸ್ಕರ ಇದು ಮಹತ್ತರವಾದ ಬೆಟ್ಟ, ಮಹತ್ತರವಾದ ಪ್ರದೇಶ, ಇದು ಕ್ಷೇತ್ರ ಆಗಬೇಕು. ಅಮ್ಮನವರ ಈ ದೇಗುಲ ಎಷ್ಟು ಎತ್ತರದಲ್ಲಿದೆ ಎಂದರೆ ಗುಡ್ಡದ ಸುತ್ತಲೂ ಇರುವ ಸುಮಾರು 25 ಗ್ರಾಮಗಳಿಗೆ ತನ್ನ ದಿವ್ಯ ದರ್ಶನವನ್ನು ಕರುಣಿಸುತ್ತಿದ್ದಾಳೆ. ನಲ್ಲ ಸಾನಂಪಲ್ಲಿ ಬೆಟ್ಟ ಕ್ಷೇತ್ರದ ಶ್ರೀ ನಲ್ಲ ಚೌಡೇಶ್ವರಿ ಮಾತೆಯ ಕೃಪಾ ಕಟಾಕ್ಷಕ್ಕೆ, ಅನುಗ್ರಹಕ್ಕೆ ಅನೇಕ ಜನರು ಒಳಗಾಗಿದ್ದಾರೆ ಎಂದು ಹೇಳಲಾಗುತ್ತಿದೆ. ಅಂಥವರಲ್ಲಿ ಶ್ರೀ ಪುಲಗಂಟಿ ವೆಂಕಟಪ್ಪ ಮತ್ತು ಶ್ರೀಮತಿ ಪುಲಗಂಟಿ ಮದ್ದಮ್ಮ ದಂಪತಿಗಳ 12 ಗಂಡು ಮಕ್ಕಳಲ್ಲಿ ಕೊನೆಯವರಾದ ಶ್ರೀ ವೆಂಕಟರಮಣ ಅವರೂ ಒಬ್ಬರು. ಅಂತಹ ಗ್ರಾಮದಲ್ಲಿ ಜೀತಕ್ಕೆ ದುಡಿಯುತ್ತಿದ್ದ ವೆಂಕಟಪ್ಪ ಹಾಗೂ ಕೂಲಿ ಕಾರ್ಮಿಕಳಾಗಿ ದುಡಿಯುತ್ತಿದ್ದ ಮದ್ದಮ್ಮನವರ ಮಗನಾಗಿ ಜನಿಸಿದ ವೆಂಕಟರಮಣ ತಮ್ಮ ಬಾಲ್ಯವನ್ನು ಕಷ್ಟತಮವಾಗಿ ಕಳೆದರು. ಅವರಿಗೆ ಓದುವ ಹಂಬಲ, ಆದರೆ ಕಿತ್ತು ತಿನ್ನುವ ಬಡತನ, ಕವಿದ ಬಡತನದ ಕರಾಳ ಛಾಯೆ. ಹಳ್ಳಿಯಲ್ಲಿದ್ದ ಒಂದು ಚಾವಡಿಯಲ್ಲಿ ಅವರ ವಿದ್ಯಾಭ್ಯಾಸ.
ಅನಿವಾರ್ಯ ಕಾರಣಗಳಿಂದಾಗಿ ವೆಂಕಟರಮಣ ಒಂದೇ ವರ್ಷ ಕೋಲಾರದಲ್ಲಿ ಓದಿ ತಮ್ಮ ಗ್ರಾಮಕ್ಕೆ ವಾಪಸ್ಸಾದ. ಹಳ್ಳಿಗೆ ಮರಳಿ ಬಂದೊಡನೆ ಬಾಲಕನಿಗೆ ಹೆಚ್ಚಿನ ಕೆಲಸ ಮಾಡುವಂಥ ಪರಿಸ್ಥಿತಿ ಎದುರಾಯಿತು. ಕೆಇಬಿಯಲ್ಲಿ ನೌಕರಿ ಮಾಡುತ್ತಿದ್ದ ಅಣ್ಣ ಬಾಲಕನನ್ನು ಓದಲು ಪ್ರೋತ್ಸಾಹಿಸುತ್ತಿದ್ದರು. ಆದರೆ ದೊಡ್ಡ ಕುಟುಂಬ, ಕಿತ್ತು ತಿನ್ನುವ ಬಡತನ, ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ಖರ್ಚು ವೆಚ್ಚಗಳನ್ನು ತೂಗಿಸಲು ಕಷ್ಟವೆನಿಸುತ್ತಿದ್ದ ಸಂದರ್ಭ. ಅವನಿಗೆ ಇಂಗ್ಲಿಷ್ ಭಾಷೆಯೊಂದು ಕಬ್ಬಿಣದ ಕಡಲೆಯಾಗಿ ಪರಿಣಮಿಸಿತ್ತು. ಕಂಠಪಾಠ ಮಾಡಿ ಉತ್ತರ ಬರೆಯುತ್ತಿದ್ದ. ಇಂತಹ ಸಮಯದಲ್ಲಿ ಹುಡುಗ ಇಂಗ್ಲಿಷ್ನಲ್ಲಿ ಕನಿಷ್ಠ ಅಂಕಗಳನ್ನು ಪಡೆದು SSLC ತೇರ್ಗಡೆಯಾಗಿಬಿಟ್ಟ. ಶ್ರೀ ನಲ್ಲ ಚೌಡೇಶ್ವರಿ ತಾಯಿಯ ಅನುಗ್ರಹ ಅವನ ಮೇಲಿತ್ತು. ಅಂತಹ ಬಾಲಕ ಶ್ರೀ ನಲ್ಲ ಚೌಡೇಶ್ವರಿ ತಾಯಿಯ ಕೃಪಾ ಕಟಾಕ್ಷದಿಂದ, ಅನುಗ್ರಹದಿಂದ ಒಬ್ಬ ಪ್ರತಿಭಾವಂತ ಹಾಗೂ ಯಶಸ್ವಿ ಸಿವಿಲ್ ಇಂಜಿನಿಯರ್ ಆಗಿ, ಬಿಲ್ಡರ್ ಆಗಿ, ಡೆವಲಪರ್ ಆಗಿ ರೂಪಾಂತರ ಹೊಂದಿದ ಎಂದರೆ ಅದು ಖಂಡಿತ ಉತ್ಪ್ರೇಕ್ಷೆ ಎನಿಸದು. ಶ್ರೀ ವೆಂಕಟರಮಣ ಅವರು ಜನಹಿತ ಕಾರ್ಯಗಳಲ್ಲಿ, ಸಮಾಜ ಸೇವಾ ಕೆಲಸಗಳಲ್ಲಿ ಕೂಡ ಸಕ್ರಿಯವಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಎಂಬುದು ಗಮನಾರ್ಹ. ನಲ್ಲ ಚೌಡೇಶ್ವರಿ ನಮ್ಮೂರಿನ ಗ್ರಾಮ ದೇವತೆ. ಬಟ್ ಈ ಬೆಟ್ಟಕ್ಕೆ ನಾವು ಸುಮಾರು 40 ವರ್ಷಗಳಿಂದ ನನ್ನ ಬುದ್ಧಿ ಬರುವ ತನಕ ಈ ಬೆಟ್ಟಕ್ಕೆ ಏನೂ ರೋಡ್ನ ಅನುಕೂಲ ಮತ್ತು ಬೇರೆ ಏನು ನೀರಿನ ಸೌಕರ್ಯ ಮತ್ತು ಎಲೆಕ್ಟ್ರಿಸಿಟಿ ಇರಲಿಲ್ಲ. ಈಗ ದಿನಕ್ಕೆ ದಿನಕ್ಕೆ ಈ ತಾಯಿಯ ಪವಾಡ ತೋರಿಸಿ ಒಂದೊಂದೇ ಅಭಿವೃದ್ಧಿ ಕೊಂಡಿತು. ಈಗ ಕೇವಲ 1 ವರ್ಷದ ಹಿಂದೆ ನಡೆದ ಘಟನೆ ಏನೆಂದರೆ, ಆ್ಯಕ್ಚುಲಿ ಇಲ್ಲಿ ಭಜನೆ ಮಂದಿರ ಮಾಡೋಕ್ಕೆ ಏನೂ ಅನುಕೂಲ ಇರಲಿಲ್ಲ. ಬಟ್ಟು ಮೇಲೆ ಬರೋಕ್ಕೆ ದಾರಿನೂ ಇರಲಿಲ್ಲ. ಊರಿನ ಜನರೆಲ್ಲ ಸೇರಿ ನನ್ನ ಹತ್ರ ಬಂದು ನಿಮ್ಮ ಸಹಕಾರ ಬೇಕು, ಇಲ್ಲಿ ಒಂದು ಭಜನೆ ಮಾಡಿಕೊಡ್ಬೇಕು, ನಮಗೆಲ್ಲ ಅನುಕೂಲ ಮಾಡಿಕೊಂಡಂಥ ಒಂದು ಕೋರಿಕೆ ತೋರಿಸಿದರು. ಅದರ ಪ್ರಕಾರದಂತೆ ನಾನು ದೇವಿ ಹತ್ರ ಕೂತ್ಕೊಂಡು ನಾವೆಲ್ಲರೂ ಸೇರಿ ನಾವು ಧ್ಯಾನ ಮಾಡಿ ತಾಯಿ ಒಂದು ಭಜನೆ ಮಂದಿರ ಕಟ್ಟಬೇಕಂತ ನಾವೆಲ್ಲ ತೀರ್ಮಾನ ಮಾಡಿದ್ವಿ. ಅದೇ ಥರ ಒಂದು ವರ್ಷದ ಹಿಂದೆ ಒಂದು ಲಾಸ್ಟ್ ಕಾರ್ತಿಕ್ ಸೋಮವಾರದ ದಿವಸ ನಾವೆಲ್ಲರೂ ಸೇರಿ ಭಜನೆ ಮುಂದೆ ಕೂತ್ಕೊಂಡಾಗ ತಾಯಿ ಇದ್ದಕ್ಕಿದ್ದಂಗೆನೇ ದೇವರ ಮುಂದೆ ಇಟ್ಟಿರೋ ಒಂದು ಎಲೆ ಅಡಿಕೆ ಪೂರ್ವದಿಂದ ಪಶ್ಚಿಮಕ್ಕೆ ಒಂದು ಗಾಳಿ ಹೋಗುವಂತಹ ನೇಚರ್ಗೆ ಆಪೋಸಿಟ್ಟಾಗಿ ಆ ಎಲೆ ಅಡಿಕೆ ನಮ್ಮ ಕೈವರೆಗೂ ಬಂತು. ಆಗ ಊರಿನ ಜನ ನೋಡಿ, ಎಲ್ಲರೂ ದಿಗ್ಭ್ರಮೆಯಿಂದ ನೋಡಿ ನಿಮಗೆಲ್ಲ ಎಲೆ ಅಡಿಕೆ ಕೊಟ್ಟಿದ್ದಾರೆ, ನಮಗೆ ಒಂದು ಭಜನೆ ಮಂದಿರ ಮಾಡಿಕೊಡಿ ಅಂತ ನಮ್ಮಲ್ಲಿ ತೋರಿಸಿದರು. ಅದರ ಪ್ರಕಾರ ನಾನು ಅದಕ್ಕೆ ಒಪ್ಕೊಂಡೆ. ಆದರೆ ನಾವೆಲ್ಲರೂ ಸೇರಿ ಒಂದು ಚೌಡೇಶ್ವರಿ ಟ್ರಸ್ಟ್ ಅಂತ ಒಂದು ಬುಕ್ಸ್ ಎಲ್ಲ ಮಾಡಿ ನಾವೆಲ್ಲರೂ ಸೇರಿ ಒಂದು ದುಡ್ಡು ಕಲೆಕ್ಟ್ ಮಾಡಿ ಭಜನೆ ಮಂದಿರ ಕಟ್ಟಬೇಕಂತ ಒಂದು ತೀರ್ಮಾನ ತಗೊಂಡ್ವಿ. ಅದರಂತೆ ನಾನು ಸಹ ಒಂದು 10,000 ರೂಪಾಯಿಗಳನ್ನು ಕೊಟ್ಟು ಈ ಚೌಡೇಶ್ವರಿ ಒಂದು ಬುಕ್ಸನ್ನೆಲ್ಲ ರಸೀದಿ ಬುಕ್ಗಳನ್ನೆಲ್ಲ ಮಾಡಿದ್ವಿ. ಆದರೆ ಕಾರಣ ದೇವಿಯ ಪವಾಡ ನಮಗೆ ಗೊತ್ತಾಗಲಿಲ್ಲ. 11 ತಿಂಗಳವರೆಗೂ ನಮಗೆ ಇದರಲ್ಲಿ ಯಾವ ಕಾರಣಕ್ಕೂ ದುಡ್ಡು ಕಲೆಕ್ಟ್ ಆಗಲಿಲ್ಲ. ಕೇವಲ ಒಂದು 500 ರೂಪಾಯಿ ಬಿಟ್ಟರೆ ಯಾವ ರೀತಿಯಲ್ಲೂ ನಮಗೆ ಆಗಲಿಲ್ಲ. ಆಮೇಲೆ 11 ತಿಂಗಳಾದ ಮೇಲೆ ಮತ್ತೆ ತಾಯಿ ಹತ್ರ ಬಂದ್ವಿ. ತಾಯಿ ಹತ್ರ ಮತ್ತೆ ಗ್ರಾಮಸ್ಥರೆಲ್ಲ ಬಂದರು. ನಾವೆಲ್ಲ ತಾಯಿ ಮುಂದೆ ಕೂತ್ಕೊಂಡು ಸಂಕಲ್ಪ ಮಾಡಿಕೊಂಡ್ವಿ, ಏನಮ್ಮ ನಮಗೊಂದು ಭಜನೆ ಮಂದಿರ ನಾನು ಕಟ್ಟಿಕೊಡಿ, ನಾನು ಒಬ್ಬ ಸಿವಿಲ್ ಇಂಜಿನಿಯರ್ ಆಗಿ ನಾನು ಎಷ್ಟೋ ಜನರಿಗೆ ಮನೆ ಮಾಡಿಕೊಡ್ತೀನಿ, ಆದರೆ ನಿನಗೆ ಮಾತ್ರ ನಾನು ಒಂದು 100 ಸ್ಕ್ವೇರ್ ಒಂದು ಚದರ ಅಷ್ಟು ಮನೆ ಮಾಡಿಕೊಡೋಕ್ಕೆ ಆಗ್ತಾ ಇರಲ್ವಲ್ಲ ಅಂತ ನಾನು ನನ್ನ ಸಂಕಲ್ಪದಲ್ಲಿ ನಾನು ವ್ಯಕ್ತಪಡಿಸಿದೆ. ತಾಯಿಯ ಪ್ರೇರಣೆ ಮೇರೆಗೆ ನಾವು ಅಲ್ಲೇ ಸುತ್ತಲೂ ನಾವು ಪ್ರೇರಣೆ ಮಾಡ್ತಾ ಇದ್ದಾಗಲೇ ದೇವಿಗೆ ಹಾಕಿರುವಂಥ ಒಂದು ವಸ್ತ್ರ
ಒಂದು ಮೂಲೆಯಲ್ಲಿ ಬಿತ್ತಿತ್ತು. ಮೊದಲು ಅದನ್ನು ನಾವೆಲ್ಲರೂ ನೋಡಿದಾಗ ಇರಲಿಲ್ಲ. ಅದು ಯಾವ ಥರ ಬಂತು ಅಂತ ತಾಯಿಗೆ ಮಾತ್ರ ಗೊತ್ತಾಯಿತು. ಬಟ್ ಊರಿನ ಜನ ಒಬ್ಬರು ನೋಡಿ ತಾಯಿ ಒಂದು ವಸ್ತ್ರ ನಿಮಗೆ ಕೊಟ್ಟಿದ್ದಾರೆ, ಇವಾಗಲಾದರೂ ನಮಗೆ ಭಜನೆ ಮಂದಿರ ಮಾಡಿಕೊಡಿ ಅಂತ ಎಲ್ಲರೂ ರಿಕ್ವೆಸ್ಟ್ ಮಾಡಿಕೊಂಡ್ರು. ಅದರ ಪ್ರಕಾರ ಆಯಿತು, ನಾನು ಮಾಡಿಕೊಡ್ತೀನಿ ಅಂತ ನಾನು ಮತ್ತೆ ಒಪ್ಕೊಂಡೆ. ಆಮೇಲೆ ಆವತ್ತೂ ದಿವಸ ನಾನು ರಾತ್ರಿ ಮನೆಗೆ ಹೋದೆ. ತಾಯಿ ಒಂದು ಕನಸು ನನಗೆ ಕಾಣಿಸ್ತು. ಇದು ಯಾವ ಥರ ಕನಸು ಬಂತು ಅಂತಂತಂದರೆ, ಮೊದಲು ನೀವು ಭಜನೆ ಮಂದಿರ ಮಾಡೋಕ್ಕಿಂತ ಮೊದಲು ಒಂದು ಬೆಟ್ಟಕ್ಕೆ ದಾರಿ ಮಾಡಿಕೊಡಿ, ವಯಸ್ಸಾದವರು ಆಮೇಲೆ ನಿಮಗೆ ಮೆಟೀರಿಯಲ್ ಬರೋಕ್ಕೆ ಎಲ್ಲರಿಗೂ ಬರೋಕ್ಕೆ ಎಲ್ಲ ಅನುಕೂಲ ಆಗುತ್ತೆ ಅಂತ ಒಂದು ರೀತಿಯಲ್ಲಿ ನಮಗೆ ಸಲಹೆ ಮಾಡ್ದಂಗೆ ಮತ್ತು ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿಕೊಟ್ಟಂಗೆ ಒಂದು ಟೈಮ್ ಶೆಡ್ಯೂಲ್ಡ್ ಒಂದು ಮಾಸ್ಟರ್ ಪ್ಲ್ಯಾನ್ ಕೊಟ್ಟರು. ಮೊದಲು ಇದಕ್ಕೆ ಬೆಟ್ಟಕ್ಕೆ ದಾರಿ ಮಾಡಿಕೊಡಿ, ಇದು ಕೇವಲ 340 ಗಂಟೆಗಳೆಲ್ಲ ಆಗುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ದಂಗೆ, ಆಮೇಲೆ ಬೆಟ್ಟದ ಸುತ್ತಲೂ ರೋಡ್ ಆದಂಗೆ, ಆಮೇಲೆ ಬೆಟ್ಟದಕ್ಕೆ 100 ಅಡಿ ಅಂದಾಜು 100 ಅಡಿ ಇರುವಂಥ ಒಂದು ರಸ್ತೆ ಆಗುವಂಗೆ ತಾಯಿ ನನಗೆ ಸೂಚಿಸಿದರು. ಅದರ ಜೊತೆಗೆ ಇಲ್ಲಿ ಒಂದು ಅದ್ಭುತವಾದ ಒಂದು ಸದ್ಗುರುಗಳ ಧ್ಯಾನ ಮಂದಿರ ಆಗುತ್ತೆ, 4 ರಾಜಗೋಪುರಗಳು ಬರುತ್ತೆ, ಆಮೇಲೆ ಎಲಿಪ್ಯಾಡೂ ಆಗುತ್ತೆ ಅನ್ನೋ ರೀತಿಯಲ್ಲಿ ಎಲಿಪ್ಯಾಡ್ ಕಾಣಿಸ್ತು. ಆಮೇಲೆ ಗೋದರ್ಶನ, ಗೋಗಳು ತಿರುಗಿದಂಗೆ, ಆಮೇಲೆ ಮಕ್ಕಳು ಓಡಾಡುವಂಗೆ, ಮಕ್ಕಳು ಯಾವುದೋ ಒಂದು ಇದರಲ್ಲಿ ಸ್ಪರ್ಧೆಯಲ್ಲಿ ನಮ್ಮ ದೇಶಕ್ಕೆ ಒಂದು ದೊಡ್ಡ ಪದಕ ಬಂದಂಗೆ ನನಗೆ ಆ ಕನಸಿನಲ್ಲಿ ಕಾಣಿಸ್ತು. ಆಮೇಲೆ ನಾನು ಊರಿನ ಜನರ ಹತ್ರ ಎಲ್ಲ ಬಂದು ಈ ವಿಚಾರವನ್ನು ತಿಳಿಸಿದೆ ದೇವರ ಮುಂದೆ. ಅವರೆಲ್ಲ ನನ್ನನ್ನು ಒಂಥರ ನನಗೆ ಸೇಮ್ ಆಗಂಗೆ ಮಾತಾಡಿದ್ರು. ಏನಪ್ಪ ನೀನು ಸಿವಿಲ್ ಇಂಜಿನಿಯರ್ ಅಂತೀಯ, ಒಂದು ಚದರ ನಮಗೆ ಭಜನೆ ಮಂದಿರ ಕಟ್ಟೋಕ್ಕಾಗಲ್ಲ, ನೀನು ನೋಡಿದ್ರೆ 340 ಗಂಟೆಗಳಲ್ಲಿ ನಾನು ಬೆಟ್ಟಕ್ಕೆ ರೋಡ್ ಮಾಡಿದೆ, ಅದು ಹೆಂಗೆ ಸಾಧ್ಯ? ನೀನು ಒಂದು ಕಲ್ಲು ಕದಲಿಸು ನಮ್ಮ ದೇವ್ರದನ್ನೇನು ಅದನ್ನು ನಾವು ಒಪ್ಕೊಳ್ತೀವಿ ಅಂತ ಒಂದು ಚಾಲೆಂಜ್ ಮಾಡಿದ್ರು. ಆವಾಗ ನನಗೊಂಥರ ಶೇಮ್ ಆಗೋಯ್ತು. ಅದೇ ಒಂದು ಬ್ಯಾಡ್ ಮೂಡ್ನಲ್ಲಿ ನಾನು ಬೆಟ್ಟದ ಕೆಳಗಡೆ ಇಳಿತಾ ಬರ್ತಾಯಿದ್ದೆ. ಆವಾಗ ನನ್ನ ಜೊತೆಯಲ್ಲಿ ನಮ್ಮ ಕಾರಿನ ಚಾಲಕರು ಇದ್ದರು. ಅದರ ಜೊತೆಗೆ ಕೆಳಗಡೆಯಿಂದ ವಯಸ್ಸಾದ ಒಬ್ಬ ವ್ಯಕ್ತಿ ಬಂದು, ಏನಪ್ಪ ನಮಗೆ ಬೆಟ್ಟಕ್ಕೆ ಒಂದು ದಾರಿ ಮಾಡಿಕೊಡು, ನನಗೂ ತಾಯಿ ಹೇಳ್ದಂಗೆ ಆಯಿತು ಅಂದಾಗ ನನಗೊಂದು ಆ ಥರ ಆಶ್ಚರ್ಯವಾಯಿತು. ಏನಪ್ಪ ನನಗೂ ರಾತ್ರಿ ಇದೇ ಥರ ಬಂತಲ್ಲ, ಈ ಮುದುಕ ಏನು ಹೇಳ್ತಾ ಇದ್ದಾನಂತ ನಮ್ಮ ಕಾರಿನ ಚಾಲಕ ಮುಖಾಂತರ ಒಂದು ಎಲೆಯನ್ನು ತೆಗೆದುಕೊಂಡು ತಾಯಿಯ ಆಜ್ಞೆಯಂತೆ ನಾನು ಅದೇ ವಿತೌಟ್ ಮೆಜರ್ಮೆಂಟ್ ಟೇಪ್ ಇಲ್ದೇ, ಇನ್ಸ್ಟ್ರೂಮೆಂಟ್ ಇಲ್ದೇ ಫ್ರೀಯಾಗಿ ಒಂದು ರೋಡ್ನ ಮಾರ್ಕ್ ಮಾಡಿದೆ. ಆವಾಗ ಡ್ರಿಜ್ಲಿಂಗ್ ಮಳೆಯೂ ಬರ್ತಾಯಿತ್ತು, ಅದನ್ನು ಲೆಕ್ಕಿಸದೆ ನಾವು ಅದೇ ತಾಯಿ ಆಜ್ಞೆ ಅಂತ ಮಾಡಿದ್ವಿ. ಆಮೇಲೆ ಮಾಡಿದ ತಕ್ಷಣ ಒಂದು 30 ನಿಮಿಷಗಳಲ್ಲಿ ಅಪ್ರಾಕ್ಸಿಮೇಟಾಗಿ 30 ನಿಮಿಷಗಳಲ್ಲೇ ಆಯಿತು. ಆಮೇಲೆ ನಾವು ಮನೆಗೆ ಬಂದಾಗ ನನಗೆ ಗೊತ್ತಿರೋರಿಗೆ ಎಲ್ಲ JCB ಓನರ್ಸ್ದು, ಆಮೇಲೆ ಡೈನಾಮೆಟ್ ಓನರ್ಸ್ದು ಎಲ್ಲ ನಂಬರು ನಮ್ಮ ಸ್ನೇಹಿತರ ಮುಖಾಂತರ ಕಲೆಕ್ಟ್ ಮಾಡಿಕೊಂಡು ಪ್ರಯತ್ನ ಪಟ್ಟಿದೆ. ಅವರು ಇದ್ದಕ್ಕಿದ್ದಂಗೆ ನೋಡಿ ನಮಗೆ ಇವಾಗ ಈ ಸಮಯದಲ್ಲಿ ನಮಗೆ ಯಾವ ಕೆಲಸನೂ ಇಲ್ಲ, JCB ಕೆಲಸ ಇಲ್ಲ, ಯಾವ ಕೆಲಸ ಇಲ್ಲ ಸ್ವಾಮಿ, ನಮಗೆ ಕೆಲಸ ಕೊಟ್ಟರೆ ಸಾಕು, ನಿಧಾನವಾಗಿ ಕಾಸು ಕೊಟ್ಟರು ನಾವು ತಾಯಿ ಕೆಲಸ ಮಾಡ್ತೀವಿ ಅಂತಂತ ಸೂಚಿಸಿದರು. ಅದರಂತೆ ನಾನು ಒಪ್ಪಿಕೊಂಡೆ. ಮಾರನೇ ದಿವಸ ನಾವು ಈ ರಸ್ತೆಗೆ ಪೂಜೆನೂ ಇಲ್ದೇ ಅದ್ರ ಪಾಡಿಗೆ ಅದು ಸ್ಟಾರ್ಟ್ ಆಯಿತು. ಅಲ್ಪಾವಧಿಯಲ್ಲಿ ಕಲ್ಲು ಬಂಡೆಗಳನ್ನು ಒಡೆದು ಸೀಳಿ ಸರಿಸಿ ವಾಹನಗಳು ಬೆಟ್ಟದ ಬುಡದಿಂದ ಬೆಟ್ಟ ಹತ್ತಲು ಸುಮಾರು 20 ರಿಂದ 25 ಅಡಿ ಅಗಲ ರಸ್ತೆಯ ನಿರ್ಮಾಣವನ್ನು ವೆಂಕಟರಮಣ ಅವರು ಭಕ್ತಿಪೂರ್ವಕವಾಗಿ ಕೈಗೊಂಡು ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ. ಹಗಲಿರುಳು ಅವಿರತ ಶ್ರಮದಿಂದ ಕೈಗೊಂಡ ಈ ಕಾರ್ಯ ಇಂದು ಅಭೂತಪೂರ್ವ ಯಶಸ್ಸು ಕಂಡಿದೆ ಎಂದು ಹೇಳಿದರೆ ಅತಿಶಯವೆನಿಸದು. ಅದರ ಜೊತೆಗೆ ಬೆಟ್ಟದ ಸುತ್ತಲೂ ಮತ್ತಷ್ಟು ಸೌಕರ್ಯ ಕಲ್ಪಿಸುವ ಉದ್ದೇಶದಿಂದ ರಿಂಗ್ ರೋಡ್ ನಿರ್ಮಿಸಿದ್ದಾರೆ. ಇಷ್ಟೆಲ್ಲ ಸತ್ಕಾರ್ಯಗಳನ್ನು ಮಾಡಿದ್ದಾಗ್ಯೂ ಇದೆಲ್ಲ ಅಮ್ಮನ ಪ್ರೇರಣೆಯಿಂದ ಆದ ಕೆಲಸ, ಅಮ್ಮನ ಆಜ್ಞೆ ಆಣತಿಯ ಮೇರೆಗೆ ನಡೆದಿರುವ ಕಾರ್ಯ. ಅಮ್ಮ ಸೂತ್ರಧಾರಿ,
ನಾವು ಬರೀ ಪಾತ್ರಧಾರಿ ಎನ್ನುತ್ತಾರೆ ಅವರು. ನಾವು ಅಗಿತಾ ಇದ್ದಾಗ ಒಂದು ಅದ್ಭುತ ವಸ್ತುಗಳು ಅಲ್ಲಿ ಕಾಣಿಸ್ಕೊಂಡವು. ಆವಾಗ ಊರಿನ ಜನ ಎಲ್ಲರೂ ಸಹಕರಣೆಯಿಂದ ಅವರು ಸ್ವಂತ ಸಲಕರಣೆಗಳನ್ನು ತಗೊಂಡು ಬಂದು ಆ ರೋಡ್ನ ಮಾಡೋಕ್ಕೆ, ದೇವಸ್ಥಾನ ಕೆಲಸ ಮಾಡೋಕ್ಕೆ ಇದು ಮಾಡಿದ್ರು. ಈ ಕೆಲಸ ಎಲ್ಲವನ್ನೂ ಸಂಪೂರ್ಣವಾಗಿ ಯಾವುದೂ ಅಡಚಣೆ ಇಲ್ಲದೇ ನಮಗೆ ಕೇವಲ 210 ಗಂಟೆಗಳಲ್ಲಿ ಈ ಕೆಲಸ ಮುಗೀತು. ನಾವು ಇದನ್ನು ನೋಡಿ ತುಂಬ ಸಂತೋಷಪಟ್ವಿ. ಎಲ್ಲ ಅದೇ ಪ್ರಕಾರ ಶಾಸ್ತ್ರೋಕ್ತವಾಗಿ ಪೂಜೆನೂ ನಡೆಯಿತು, ಅನ್ನದಾನ ಸಂತರ್ಪಣೆ ಆಯಿತು. ಎಲ್ಲ ಸಣ್ಣ ಮಕ್ಕಳು, ದೊಡ್ಡವರು, ವಯಸ್ಸಾದವರು ಎಲ್ಲರೂ ಬಂದು ತಾಯಿ ದರ್ಶನ ಮಾಡಿ ತುಂಬ ಸಂತೋಷಪಟ್ಟರು. ಆವತ್ತು ನಮಗೂ ತುಂಬ ಖುಷಿ ಆಯಿತು. ಈ ಕನಸು ನನಸಾಗುತ್ತಾ ಅಂತ ನನಗೂ ಒಂದು ಯೋಚನೆ ಆಯಿತು. ನೋಡೋಣ ಅಂತ ಹಂಗೆ ಇದ್ದಾಗ ಎಲ್ಲರೂ ಈ ಸುತ್ತಲೂ ಒಂದು ರೋಡ್ ಏನು ಮೊದಲು ತಾಯಿ ಪ್ರೇರಣೆ ಮೇರೆಗೆ ಬಂದಿತ್ತು ಅದನ್ನು ಯಾರೋ ಒಂದು ಸಹಕಾರದಿಂದ ಅದನ್ನು ಸ್ಟಾರ್ಟ್ ಆಯಿತು, ಅದನ್ನು ಮುಗಿಯಿತು. ಆಮೇಲೆ 100 ಅಡಿ ಆ್ಯಕ್ಚುಲಿ ತಾಯಿ ಪ್ರೇರಣೆ ಮೇರೆಗೆ ಇತ್ತು, ಅದನ್ನು ಸಹ ಆಯಿತು. ಇವಾಗ ಇವೆಲ್ಲ ಕೆಲಸಗಳನ್ನು ತಾಯಿ ಪ್ರೇರಣೆ ಮೇರೆಗೆ ನಡೀತಾ ಇರೋದ್ರಿಂದ ನಮ್ಗೆ ತುಂಬ ಸಂತೋಷವಾಗಿದೆ. ಆಯಮ್ಮನು ಬೇಕಾದಷ್ಟು ನಮಗೆ ಪವಾಡಗಳು ತೋರಿಸಿದ್ದಾರೆ. ಇದುವರೆಗೂ ನಾವು 1 ವರ್ಷದಿಂದ ಯಾರೂ ಆಗದೇ ಇರೋ ಕೆಲಸ ಕೇವಲ ಒಂದು 45 ದಿವಸಗಳಲ್ಲಿ ಇಷ್ಟೊಂದು ಕೆಲಸ ಯಾವ ಥರ ಸಾಧ್ಯ ಅನ್ನೋದು ಎಲ್ಲರಿಗೂ ಒಂದು ಸವಾಲಾಗಿದೆ. ತಾಯಿಯ ಒಂದು ಪವಾಡದಿಂದ ಈ ಕೆಲಸಗಳೆಲ್ಲ ನಡೆದಿದೆ ಅಂತ ನನ್ನ ನಂಬಿಕೆ. ನಲ್ಲಸಾನಂಪಲ್ಲಿ ಇಲ್ಲಿರುವ ಈ ದೇವಿ ಶಕ್ತಿ ದೇವಿ. ಇಲ್ಲಿ ನಾವು ಹಮ್ಮಿಕೊಂಡಿರುವ ಕಾರ್ಯಕ್ರಮಗಳು ಮೊದಲನೇದಾಗಿ ಸದ್ಗುರುಗಳ ಧ್ಯಾನ ಮಂದಿರ, ವಯಸ್ಸಾದವರಿಗೆ ಆಶ್ರಮ, ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಮತ್ತು 4 ರಾಜಗೋಪುರಗಳ ನಿರ್ಮಾಣ ಕಾರ್ಯಕ್ರಮ. ಈ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವ ನಾವು ಎಲ್ಲರೂ ಬಂದು ಪ್ರೋತ್ಸಾಹ ಕೊಟ್ಟು ಸಂಪೂರ್ಣವಾಗಿ ತನು ಮನ ಧನವನ್ನು ತೋರಿಸಿ ನಮಗೆ ಪ್ರೋತ್ಸಾಹ ಕೊಟ್ಟರೆ ಈ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಡ್ತೇವೆ ಅಂತ ನಾನು ನಂಬಿರ್ತೇನೆ.
ಅಮ್ಮನಿರುವ ಈ ಕ್ಷೇತ್ರವು ಶ್ರೀ ಕ್ಷೇತ್ರವಾಗ್ತಾ ಇದೆ, ದಿನಕ್ಕೆ ದಿನಕ್ಕೆ ಅಭಿವೃದ್ಧಿ ಕಡೆ ಸಾಗ್ತಾ ಇದೆ. ಆದರೆ ಇಲ್ಲಿ ಭಕ್ತಾದಿಗಳ ಅಮ್ಮನ ಕರುಣೆಯನ್ನು ಪಡೆಯಲು ಈ ರೋಡಿನ ಅನುಕೂಲ ಸರಿಯಾಗಿಲ್ಲ. ಬಾಗೇಪಲ್ಲಿಯಿಂದ ಅಮ್ಮನವರೆಗೂ ಬರಬೇಕಂದ್ರೆ ತುಂಬ ಕಷ್ಟಪಟ್ಟು ಬರ್ತಾ ಇದ್ದಾರೆ. ಸರ್ಕಾರ ಇದರ ಕಡೆ ದೃಷ್ಟಿ ಹಾಯಿಸಿ ಇದೆಲ್ಲ ಸರಿಯಾಗಿ ಮಾಡಿಕೊಟ್ರೆ ಭಕ್ತಾದಿಗಳಿಗೆ ತುಂಬ ಅನುಕೂಲ ಆಗಿ ಅವರು ತಾಯಿಯ ಕೃಪೆಯನ್ನು ಸುಖಕರವಾಗಿ ಪಡೆಯಲು ಸಹಕಾರವಾಗುತ್ತೆ. ಇದಕ್ಕೆ ಸಂಪೂರ್ಣವಾಗಿ ಸರ್ಕಾರ ನಮಗೆ ಪ್ರೋತ್ಸಾಹ ಕೊಡಬೇಕೆಂದು ನಾನು ಕೋರಿಕೊಳ್ಳುತ್ತೇನೆ. ನಲ್ಲಸಾನಂಪಲ್ಲಿಯ ಶ್ರೀ ನಲ್ಲ ಚೌಡೇಶ್ವರಿ ಮಾತೆಯು ತನ್ನನ್ನು ನಂಬಿದವರ ಹಾಗೂ ಆಶ್ರಯಿಸಿದವರ ಆಸೆ ಆಕಾಂಕ್ಷೆಗಳನ್ನು ನೆರವೇರಿಸಿದ್ದಾಳೆ. ಅವರ ಬಾಳನ್ನು ಬೆಳಗಿದ್ದಾಳೆ, ಬದುಕನ್ನು ಉದ್ಧರಿಸಿದ್ದಾಳೆ. ತನ್ನ ಬಳಿ ದೇಹಿ ಎಂದು ಬಂದ ಜನರಿಗೆ ಯಥೇಚ್ಛವಾಗಿ ಕರುಣಿಸಿದ್ದಾಳೆ. ತನ್ನನ್ನು ನಂಬಿದವರ ಅಭ್ಯುದಯದ ದಾರಿಗೆ ದೀಪವಾಗಿ ಬೆಳಕು ನೀಡಿ ಮಾರ್ಗದರ್ಶಿಯಾಗಿ ಅವರನ್ನು ಮುನ್ನಡೆಸಿದ್ದಾಳೆ. ನಿರಂತರವಾಗಿ ಪ್ರೇರಣೆ ನೀಡುತ್ತಾ ಭಕ್ತರನ್ನು ಮುನ್ನಡೆಸುತ್ತಿದ್ದಾಳೆ. ಶ್ರೀ ನಲ್ಲ ಚೌಡೇಶ್ವರಿ ಮಾತೆ ತನ್ನನ್ನು ನಂಬಿದವರಿಗೆ ಮತ್ತು ನಂಬಿ ಬಂದವರಿಗೆ ಎಂದಿಗೂ ನಿರಾಸೆ ಮಾಡಿಲ್ಲ ಎಂಬುದು ಭಕ್ತರ ಅಚಲ ನಿಲುವಾಗಿದೆ ಮತ್ತು ಅನನ್ಯ ನಂಬಿಕೆಯ ಮಾತಾಗಿದೆ. ಇದು ಪುಣ್ಯಕ್ಷೇತ್ರ. ತಾಯಿಯವರು ನಂಬುವವರಿಗೆ ಒಳ್ಳೆಯದು ಮಾಡ್ತಾರೆ. ಇಲ್ಲಿಯ ತನಕ ಸರಿಯಾದ ದಾರಿ ಇಲ್ಲದೆ ಅಮ್ಮನ ದರ್ಶನ ಪಡೆಯಲು ಕಷ್ಟ ಆಗ್ತಿತ್ತು. ಈಗ ಒಳ್ಳೆಯ ದಾರಿ ಆಗಿರೋದ್ರಿಂದ ಜನರು ಬೆಟ್ಟಕ್ಕೆ ಸುಲಭವಾಗಿ ಬಂದು ಅಮ್ಮನ ದರ್ಶನ ಪಡೆಯಬಹುದು. ಅಮ್ಮನ ನಂಬಿದೆ, ಒಳ್ಳೆ ಮಾಡ್ತಾ ಇದ್ದಾರೆ. ಇದು ಪುಣ್ಯಕ್ಷೇತ್ರ, ಮುಂದೆ ಇನ್ನೂ ಪ್ರಸಿದ್ಧಿಯಾಗುತ್ತೆ. ನಲ್ಲ ಚೌಡೇಶ್ವರಮ್ಮ ನಮ್ಮ ಗ್ರಾಮಕ್ಕೆ ಒಳ್ಳೆಯದನ್ನು ಮಾಡಿದ್ದಾಳೆ. ಅದಕ್ಕೆ ದಾರದಲ್ಲಿ ಪೋಣಿಸಿ ಕೊರಳಿಗೆ ಹಾಕಿಕೊಂಡರೆ
ಆರೋಗ್ಯ ವೃದ್ಧಿಯಾಗುತ್ತದೆ ಎಂಬುದು ಪ್ರತೀತಿ. ಈ ಪವಿತ್ರ ಬಾವಿಗಳ ಆಳ ಎಷ್ಟೆಂಬುದು ಇಲ್ಲಿವರೆಗೂ ಯಾರೂ ತಿಳಿದಿಲ್ಲ. ಆ ನೀರು ಮುಖ್ಯ. ಅದರಲ್ಲಿರ್ತಕ್ಕಂಥ ನೀರು, ಆ ಕೋಣೆಯಲ್ಲಿರ್ತಕ್ಕಂಥ ನೀರು ತಗೊಂಡು ಹೋಗಿಬಿಟ್ಟು ಅದು ತೀರ್ಥ ಎರಡೂ ತಗೊಂಡೋಗಿ ಭಂಡಾರು ಕಲಿಸಿಬಿಟ್ಟು ಹಾಕಿದರೆ ಏನಿದ್ರೂ ಕೂಡ ವಾಸಿ ಅಂತ ಈಗಲೂ ಅದೇ ರೀತಿ ಎಲ್ಲ ಸುತ್ತು ಅಲ್ಲಿ ಸುತ್ತೇನು ಸುಮಾರು ಇಲ್ಲಿ ಚಾಕುವಲ್ಲಿಂದ ಸುಮಾರು 20, 40, 50 ಕಿಲೋಮೀಟರ್ಸಿಂದ ಸಹ ಹಳ್ಳಿಯಲ್ಲಿ ಇರುವ ಹಳ್ಳಿಗಳೆಲ್ಲ ಅಲ್ಲಿಗೆ ಬರ್ತಾರೆ, ಪ್ರತಿ ವಾರನೂ ಬರ್ತಾರೆ. ವರ್ಷವಿಡೀ ಈ ಬಾವಿಯಲ್ಲಿನ ನೀರಿನ ಮಟ್ಟ ಒಂದೇ ಯಾಕಿತ್ತು, ಅದರಲ್ಲಿ ಸ್ವಲ್ಪವೇ ಕಡಿಮೆ ಆದರೂ ಕ್ಷಾಮ ಸಂಭವಿಸುವುದೆಂದು ಜನರ ಬಲವಾದ ನಂಬಿಕೆಯಾಗಿದೆ. ಈ ಪವಿತ್ರ ನೀರನ್ನು ಭಕ್ತ ಅಂತ ಹೆಸರು. ಈ ಬೆಟ್ಟದಲ್ಲಿ ಸಪ್ತಋಷಿಗಳು ತಪಸ್ಸು ಮಾಡಿದಂಥ ನಿದರ್ಶನಗಳಿವೆ. ಇಲ್ಲಿ ಸುತ್ತಮುತ್ತ ಇರುವ ಬೆಟ್ಟಗಳಲ್ಲಿ ಅನೇಕ ನಿದರ್ಶನಗಳು ನೋಡ್ಬೋದು ನಾವು. ಸುಮಾರು ಗವಿಗಳಿವೆ, ಅವ್ರು ಇದ್ದಂಥ ಜಾಗಗಳಿವೆ. ಆಮೇಲೆ ಆ ಗವಿಗಳಲ್ಲಿ ನಮ್ಗೆ ಬೇಕಾದ ಸಾಮಾನುಗಳು ಸಿಗುತ್ತೆ. ಆಮೇಲೆ ಕೆಳಗಡೆ ಬೆಟ್ಟದ ಕೆಳಗೆ ಹೋದರೆ ಹೆಬ್ಬೆಟ್ಟಂಥರ ಒಂದು ಕಲ್ಲು ಕಾಣಿಸುತ್ತೆ. ಆಮೇಲೆ ಅದನ್ನು ಸ್ವಲ್ಪ ಆ ಕಡೆ ಹೋದರೆ ಒಂಥರ ಹೆಬ್ಬಾವ ಥರ ಒಂದು ಕಲ್ಲು ಕಾಣಿಸುತ್ತೆ. ಬೇಕಾದ್ರೆ ಪರಿಶ್ರಮ ನೋಡ್ಬೋದು. ಆಮೇಲೆ ಇದ್ರ ಕೆಳಗಡೆ ಇಲ್ಲಿ ನಮ್ಮ ಬೆಟ್ಟದ ಕೆಳಗೆ ಹೋದರೆ ವೀರಗಲ್ಲುಗಳಿವೆ. ವೀರಗಲ್ಲುಗಳು ಒಂದು ನಿದರ್ಶನ. ಮೊದಲು ಇಲ್ಲಿ ಪಟ್ಟಣ ಇತ್ತು ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ಸುಮಾರು ಜನ ಬಂದು ಹೋಗಬೇಕು, ಯಾಕಂದರೆ ಬಾಗೇಪಲ್ಲಿಗೆ ದೂರ ಆದರೂ ಸಹ ಕ್ಷೇತ್ರ ಅಭಿವೃದ್ಧಿ ಮಾಡೋಕ್ಕೆ ಸುಮಾರು ಜನ ಶ್ರಮಿಸಬೇಕು. ದ್ವಾಪರ ಯುಗದ ಹಿನ್ನೆಲೆ ಹೊಂದಿರುವ ಈ ಪ್ರದೇಶ ಆಧ್ಯಾತ್ಮಿಕರಿಗೆ, ಸಂಶೋಧಕರಿಗೆ, ಚಿಂತಕರಿಗೆ ಒಂದು ಸ್ಫೂರ್ತಿಯ ಸೆಲೆಯಾಗಿದೆ. ಒಂದೊಂದು ಬೆಟ್ಟ, ಒಂದೊಂದು ಗುಡ್ಡಕ್ಕೂ ಒಂದೊಂದು ಹಿನ್ನೆಲೆ ಇದೆ. ಈ ಪ್ರದೇಶಕ್ಕೆ ಸಂಬಂಧಪಟ್ಟ ಮಾಹಿತಿ, ವಿವರಣೆಗಳು ಸವಳೇಶ್ವರಮ್ಮ ಪಾದಾರ ಬಿಂದುలకు ಗೋವಿಂದ, ಗಂಗಮ್ಮ ಪಾದಾರ ಬಿಂದುలకు ಗೋವಿಂದ, ಮುನಿಯಪ್ಪ ಸ್ವಾಮಿ ಪಾದಾರ ಬಿಂದುలకు ಗೋವಿಂದ, ಮಂಜುನಾಥ ಸ್ವಾಮಿ ಪಾದಾರ ಬಿಂದುలకు ಗೋವಿಂದ, ಶ್ರೀ ನರಸಿಂಹಸ್ವಾಮಿ ಪಾದಾರ ಬಿಂದುలకు ಗೋವಿಂದ, ಕಾಶಿ ವಿಶ್ವೇಶ್ವರ ಸ್ವಾಮಿ ಪಾದಾರ ಬಿಂದುలకు ಗೋವಿಂದ, ఏడుకొండలవాడ వెంకటరమణ స్వామి నీ పాదార బిందువులకు గోవింద. హర హర మంగళ నమః పార్వతీ పతియే. ಈ ಶಕ್ತಿ ಪೀಠಕ್ಕೆ ಕಾಯಕಲ್ಪವಾಗಬೇಕಾಗಿದೆ. ಮೂಲ ಸೌಲಭ್ಯಗಳು ಸಿಗಬೇಕಾಗಿದೆ. ಭಕ್ತ ಜನ ಸಾಗರ ಹರಿದು ಬಂದು ತಾಯಿ ನಲ್ಲ ಚೌಡೇಶ್ವರಿ ದೇವಿಯ ದರ್ಶನ ಭಾಗ್ಯ ಪಡೆದರೆ ಪುನೀತರಾಗುತ್ತಾರೆ, ಜನ್ಮ ಪಾವನವಾಗುತ್ತದೆ.